ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ನಾವು ಮನೆಯಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದು ಮಾತ್ರವಲ್ಲ, ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಕೂಡ ದೇವರನ್ನು ಪೂಜಿಸುತ್ತಾರೆ. ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ, ದೇವರ ದರ್ಶನವನ್ನು ಮಾಡುವುದರಿಂದ ಜೀವನದಲ್ಲಿ ಧನಾತ್ಮಕತೆ ತುಂಬಿಕೊಳ್ಳುತ್ತದೆ, ಪಾಪಗಳು ಪರಿಹಾರವಾಗುತ್ತದೆ. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಬರುತ್ತದೆ. ಆದರೆ ದೇವಸ್ಥಾನದಿಂದ ಮನೆಗೆ ಹಿಂದಿರುಗಿ ಬಂದ ನಂತರ ಈ ತಪ್ಪುಗಳನ್ನು ಮಾಡಿದರೆ ದೇವಸ್ಥಾನಕ್ಕೆ ಹೋಗಿ ಬಂದು ವ್ಯರ್ಥವಾಗುತ್ತದೆ. 1. ಕಾಲುಗಳನ್ನು ತೊಳೆಯುವುದು ಮತ್ತು ಸ್ನಾನ ಮಾಡುವುದು. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾವು ದೇವಸ್ಥಾನದಿಂದ ಮನೆಗೆ ಹಿಂದಿರುಗಿ ಬಂದ ತಕ್ಷಣ ಕೈ ಕಾಲುಗಳನ್ನು ತೊಳೆಯುವುದಾಗಲಿ ಮತ್ತೊಮ್ಮೆ ಸ್ನಾನ ಮಾಡುವುದಾಗಲಿ ಮಾಡಬಾರದು. ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡುವುದರಿಂದ ದೇವಾಲಯದಲ್ಲಿ ನಮ್ಮ ದೇಹವು ಆಹ್ವಾನಿಸಿಕೊಂಡ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯು ನಾಶವಾಗುತ್ತದೆ. ಆ ವ್ಯಕ್ತಿಯ ಶಾಂತಿ ಮತ್ತು ನೆಮ್ಮದಿ ಹಾಳಾಗುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಒಂದಿಷ್ಟು ಸಮಯ ಕುಳಿತುಕೊಳ್ಳಿ ಅಥವಾ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಓಡಾಡಿ ನಂತರ ಕೈಕಾಲುಗಳನ್ನು ತೊಳೆಯಬಹುದು. 2. ಖಾಲಿ ಪಾತ್ರೆಗಳು. ಶಿವ ಸೇರಿದಂತೆ ನಾವು ಅನೇಕ ದೇವರು ಮತ್ತು ದೇವತೆಗಳಿಗೆ ನೀರನ್ನು, ಹಾಲನ್ನು ಅಥವಾ ನೈವೇದ್ಯವನ್ನು ತೆಗೆದುಕೊಂಡು ದೇವಸ್ಥಾನಗಳಿಗೆ ಹೋಗುತ್ತೇವೆ. ಈ ಸಮಯದಲ್ಲಿ ಜನರು ಪೂಜೆ ಸಾಮಗ್ರಿಗಳೊಂದಿಗೆ ನೀರು, ಹಾಲು, ನೈವೇದ್ಯವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಅಂತಹ ಸಂದರ್ಭದಲ್ಲಿ ದೇವರಿಗೆ ಅವುಗಳನ್ನು ಅರ್ಪಿಸಿ ಮನೆಗೆ ಹಿಂದಿರುಗಿ ಬರುವಾಗ ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬರಬಾರದು. ಆ ಪಾತ್ರೆಯಲ್ಲಿ ನೀರು ಅಥವಾ ದೇವರ ಪ್ರಸಾದವನ್ನು ಅಥವಾ ಸ್ವಲ್ಪ ಅಕ್ಷತೆಯನ್ನು ಅದರಲ್ಲಿ ಹಾಕಿಕೊಂಡು ಬರಬೇಕು. ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ ಪಾತ್ರೆಯನ್ನು ಖಾಲಿ ತರುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಸೃಷ್ಟಿಯಾಗುತ್ತದೆ, ಮನೆಯ ಸಮೃದ್ಧಿ ಹಾಳಾಗುವುದು ಹಾಗೂ ಇಂತಹ ಖಾಲಿ ಪಾತ್ರೆಗಳು ಮನೆಯಲ್ಲಿ ಬಡತನ ಮತ್ತು ನಕಾರಾತ್ಮಕತೆಯನ್ನು ತರುತ್ತದೆ. 3. ಮಾಂಸ ಮತ್ತು ಮದ್ಯ ಸೇವನೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಮನೆಗೆ ಹಿಂದಿರುಗಿ ಬಂದ ನಂತರ ತಪ್ಪಾಗಿಯಾದರೂ ಮಾಂಸ ಮತ್ತು ಮದ್ಯವನ್ನು ಸೇವಿಸಬೇಡಿ. ಹೀಗೆ ಮಾಡುವುದರಿಂದ ದೇವರು ದೇವತೆಗಳು ಕೋಪಗೊಳ್ಳಬಹುದು ಮತ್ತು ಕುಟುಂಬಕ್ಕೆ ತೊಂದರೆ ತರಬಹುದು. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹಿಂದಿರುಗಿ ಬಂದ ನಂತರ ಇಂತಹ ತಪ್ಪುಗಳನ್ನು ಎಂದಿಗೂ ನಾವು ಮನೆಯಲ್ಲಿ ಮಾಡಬಾರದು. ಈ ತಪ್ಪುಗಳನ್ನು ಮಾಡುವುದರಿಂದ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿರುವುದು ವ್ಯರ್ಥವಾಗುವುದು. 4. ಇವುಗಳನ್ನು ಎಲ್ಲೆಂದರಲ್ಲಿ ಇಡದಿರಿ. ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ನಮಗೆ ಪ್ರಸಾದದ ರೂಪದಲ್ಲಿ ತೀರ್ಥ, ಹೂವು ಅಥವಾ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ನೀಡುತ್ತಾರೆ. ಇಂತಹ ವಸ್ತುಗಳನ್ನು ನೀವು ಮನೆಗೆ ತಂದಾಗ ಅವುಗಳನ್ನು ಯಾವಾಗಲೂ ಗೌರವಯುತವಾಗಿ ಮನೆಯ ಪವಿತ್ರವಾದ ಸ್ಥಳದಲ್ಲಿ ಇಡಬೇಕು. ಪ್ರಸಾದವಿದ್ದರೆ ಖಂಡಿತ ಮನೆಯ ಎಲ್ಲ ಸದಸ್ಯರೊಂದಿಗೆ ಹಂಚಿ ತಿನ್ನಬೇಕು. ದೇವಸ್ಥಾನದಿಂದ ಮನೆಗೆ ತಂದ ವಸ್ತುಗಳು ಎಲ್ಲೆಂದರಲ್ಲಿ ಎಸೆಯುವುದಾಗಲಿ ಹಾಗೆ ಹಾಳು ಮಾಡುವುದಾಗಲಿ ಮಾಡಬಾರದು. ಸ್ನೇಹಿತರೆ, ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಒಳ್ಳೆ ಇನ್ಫಾರ್ಮೇಷನ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.